ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಸಕ್ಕರೆ ಕಾಯಿಲೆಯ ಬಗ್ಗೆ ಒಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಯಾಕಂದರೆ ಸಕ್ಕರೆ ಕಾಯಿಲೆ ಹಾಗೂ ಬಿ ಪಿ ಶುಗರ್ ಅಂತೇಳಿ ನಾವು ಏನು ರೋಗಗಳನ್ನ ಕರಿತೀವಲ್ಲ, ಇವು ಪ್ರತಿಯೊಬ್ಬರಿಗೂ ಕೂಡ ಈಗ ಅದು ಸಾಮಾನ್ಯವಾಗಿ ಬಿಟ್ಟಿದೆ ಅನ್ನುವಂಥ ಭಾವನೆಗಳು ಎಲ್ಲರಲ್ಲಿಯೂ ಕೂಡ ಇವೆ. ಹೀಗಿರುವಾಗ ಈ ಒಂದು ಕಾಯಿಲೆಗಳನ್ನು ನಾವು ಅಲಕ್ಷ್ಯ ಮಾಡಿದರೆ ನಮ್ಮ ಜೀವನವನ್ನೇ ತೆಗೆಯುವಂಥ ಒಂದು ಮಾರಕ ಕಾಯಿಲೆಗಳು ಇವು. ಯಾಕಂದರೆ ನಾವು ಕ್ಯಾನ್ಸರ್ ಮಾರಕ ಅಂತೀವಿ, ಹಾಗೂ ಇನ್ನೂ ಹಲವಾರು ರೋಗಗಳನ್ನು ಮಾರಕವಾದಂಥ ಕಾಯಿಲೆಗಳು ಅನ್ನುವಂಥ ಸ್ಥಿತಿಯಲ್ಲಿ ಇದ್ದರೂ ಕೂಡ ಈಗ ಬಹುತೇಕ 100ಕ್ಕೆ 60ಕ್ಕಿಂತ ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆಗಳು ಹಾಗೂ ಸಕ್ಕರೆ ಕಾಯಿಲೆ ಇರುವಂಥದ್ದು ಹಾಗೂ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆಗಳು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಇಂಥ ಕಾಯಿಲೆಗಳನ್ನು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದರೆ ನಮ್ಮ ಜೀವನವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ಉದ್ಭವ ಆಗಬಹುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ಎಷ್ಟೇ ವಹಿಸಿದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಕಾಯಿಲೆಗಳಿಗೆ ಅವರು ಅಷ್ಟೊಂದು ಹೆಚ್ಚಿನ ಒಂದು ಮುತುವರ್ಜಿಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಅವನ್ನು ನಿರ್ಲಕ್ಷ್ಯ ಮಾಡಿ ಅವರು ತಮ್ಮ ಜೀವನವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಈಗಲೂ ಕೂಡ ಇವೆ. ಹೀಗಿರಬೇಕಾದ್ರೆ ಅವರೆಲ್ಲರಿಗೂ ಕೂಡ ಜಾಗೃತಿಯನ್ನು ಉಂಟು ಮಾಡಬೇಕು. ಸರ್ವಕಾಲಕ್ಕೂ ಸಾರ್ವಜನಿಕರಿಗೆ ಈ ವಿಷಯವನ್ನು ತಲುಪಿಸ್ತಾ ಇರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ನಂಬಿಕೆಯ ಒಂದು ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ವೈದ್ಯರನ್ನು ಅಲಕ್ಷಿಸಬಾರ್ದು. ಯಾವುದೇ ಕಾಯಿಲೆ ಬಂದರೂ ತಕ್ಷಣ ನಾವು ವೈದ್ಯರಲ್ಲಿ ತೋರಿಸಿ ಆ ವೈದ್ಯರ ಸಲಹೆಯ ಸೂಚನೆಗಳನ್ನು ಪರಿಪಾಲಿಸಿ ಅವರು ಬರೆದುಕೊಟ್ಟಂಥ ಮಾತ್ರೆ ಔಷಧಿಗಳನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿರೋದು ಎಷ್ಟು ಮುಖ್ಯವೋ ಅಷ್ಟೇ ನಾವು ದೇವರನ್ನು ಕೂಡ ನಂಬುವುದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ದೇವರಿದ್ದಾನೆ ಅನ್ನುವಂಥವರಿಗೆ ದೇವರು ಇದ್ದೇ ಇದ್ದಾನೆ. ಯಾವತ್ತೂ ಕೂಡ ನಾವು ನಾಸ್ತಿಕರಾಗಬಾರ್ದು. ಆಸ್ತಿಕರಾಗಿಯೇ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕು. ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಪೀಳಿಗೆಗಳಿಗೂ ಕೂಡ ದೇವರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಹಾಗೂ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಪರಿಸ್ಥಿತಿಯನ್ನು ತಿಳಿಸಿದಾಗ ಆ ಮಕ್ಕಳು ಕೂಡ ಮುಂದೆ ತಮ್ಮ ಜೀವನದಲ್ಲಿ ಅವನ್ನು ಅಳವಡಿಸಿಕೊಂಡು ಮುಂಬರುವ ತಮ್ಮ ಪೀಳಿಗೆಗಳಿಗೂ ಕೂಡ ಅವರು ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಅವರು ಬರ್ತಾರೆ. ಇಂಥ ವಾಹಕಗಳನ್ನು ನಾವು ಮಾಡ್ತಾ ಇರಬೇಕು. ಹಾಗಾದಾಗ ಮಾತ್ರ ನಮ್ಮ ಬಾಳಿನಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ದೇವೆಯೇ ಅನ್ನುವಂಥ ಕಲ್ಪನೆ ಬಂದಾಗ ಹೌದು ಅನ್ನುವಂಥ ಉತ್ತರವೂ ಕೂಡ ಬರುವುದು ಎಷ್ಟು ಸೊಗಸಾಗಿರುತ್ತೆ ಅನ್ನೋದನ್ನು ನಾವು ಕೇಳಿ ತಿಳ್ಕೊಳ್ಬೇಕಾಗಿಲ್ಲ. ನಾವೇ ಅದನ್ನು ಅನುಭವಿಸಬೇಕು, ಅದನ್ನು ನಾವು ಪರಿಪಾಲಿಸಬೇಕು. ಹೀಗಿರುವಾಗ ದೇವರಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನು ಹಾಕುವವರಿಗೆ ದೇವರು ಖಂಡಿತ ಇದ್ದಾನೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನು ಕೊಡ್ಬೋದು. ಯಾಕಂದರೆ ಕನ್ನಡಿಗ ಚಾನಲ್ YTಯಲ್ಲಿ ಈ ಹಿಂದೆ ಹಲವಾರು ಸ್ಥಳಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಈ ವಿಚಾರವಾಗಿ ನಾನು ಮಾತಾಡಿದ್ದೇನೆ. ಅವನ್ನು ಕೂಡ ನೀವು ನೋಡಿದ್ದೀರಿ ಕೂಡ, ನೋಡ್ತಾ ಇದ್ದೀರಿ ಕೂಡ, ನೋಡೋರಿದ್ದೀರಿ ಕೂಡ. ಹೀಗಿರಬೇಕಾದ್ರೆ ಇವತ್ತಿನ ಈ ಸಂಚಿಕೆ ನಿಜಕ್ಕೂ ಕೂಡ ಅಪರೂಪದ ಸಂಚಿಕೆ ಅನ್ನುವಂಥ ಭಾವನೆಯೊಂದಿಗೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಹಾಗಿರಬೇಕಾದ್ರೆ ಸಕ್ಕರೆ ಕಾಯಿಲೆಯನ್ನು ಅಂದರೆ ಶುಗರನ್ನು ನಿಯಂತ್ರಣ ಮಾಡುವಂಥ, ಹೋಗಲಾಡಿಸುವಂಥ ದೇವಸ್ಥಾನ ಎಲ್ಲಿದೆ ಅನ್ನುವಂಥ ಒಂದು ಮಾತನ್ನು ನೀವು ಕೇಳ್ಬೋದು. ಅದು ನಿಜಕ್ಕೂ ಕೂಡ ತಮಿಳುನಾಡಿನಲ್ಲಿ ಇದೆ. ತಮಿಳುನಾಡಿನಲ್ಲಿ ಕೋಯಲ್ವೇನಿ ಅನ್ನುವಂಥ ಒಂದು ಗ್ರಾಮ ಇದೆ. ತಂಜಾವೂರಿನಿಂದ ಅದು ಸುಮಾರು 26 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಊರು. ಆ ಊರಿನಲ್ಲಿ ಶಿವ ಪಾರ್ವತಿಯ ದೇವಸ್ಥಾನವಿದೆ. ಶಿವನ ದೇವಸ್ಥಾನ ಅಂತಂದರೆ ಸರ್ವರೋಗಕ್ಕೂ ಒಂದು ಮದ್ದನ್ನು ಕಂಡು ಹಿಡಿಯುವಂಥ ಒಂದು ದೇವಸ್ಥಾನ. ದೇವರು ಇದ್ದಾನೆ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ. ಆ ಒಂದು ದೇವಸ್ಥಾನ ಅಲ್ಲಿಗೆ ಪ್ರತಿನಿತ್ಯ ನೂರಾರು ಸಾವಿರಾರು ಜನ ಭಕ್ತರು ಹೋಗಿ ತಮ್ಮ ಸಕ್ಕರೆ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡು ಬಂದು ನೆಮ್ಮದಿಯ ಜೀವನವನ್ನು ಕೂಡ ನಡೆಸ್ತಾ ಇರೋದನ್ನು ಕೂಡ ನಾವು ಕೇಳಿದ್ದೇವೆ. ಹೀಗಿರಬೇಕಾದ್ರೆ ಕೋಯಲ್ವೇನಿ ಅನ್ನುವಂಥ ತಂಜಾವೂರಿನಿಂದ ಸುಮಾರು 26 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಊರು. ಈ ಊರಿಗೆ ಹೋಗಿ ಅಲ್ಲಿ ಶಿವನ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ
ಸಕ್ಕರೆ ಹಾಗೂ ರವೆಯಿಂದ ಮಾಡಿರ್ತಕ್ಕಂಥ ಪಾಯಸ ಆಗಲಿ ಅದನ್ನು ತೆಗೆದುಕೊಂಡು ಹೋಗಿ ಆ ದೇವರಿಗೆ ನೈವೇದ್ಯ ರೂಪದಿಂದ ಅದನ್ನು ಅರ್ಪಿಸಿ ಅದೇ ನೈವೇದ್ಯವನ್ನು ತೆಗೆದುಕೊಂಡು ನೀವು ಆ ದೇವಸ್ಥಾನದ ಸುತ್ತಲೂ ಇರತಕ್ಕಂಥ ಇರುವೆಗಳಿಗೆ ಹಾಕಿದರೆ ಆ ಒಂದು ಶುಗರ್ ಅಂದರೆ ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತದೆ ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಹೀಗೆ ಮಾಡುವುದು ಏನು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿಲ್ಲ, ಹಾಗೂ ನಾವು ಯಾವುದೇ ಔಷಧಿ ಉಪಚಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗಿಲ್ಲ. ಹೀಗಾದಾಗ ಈ ಒಂದು ವಿಚಾರವನ್ನು ನಿಮಗೆ ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ ಕೂಡ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ಅವರಿಗೂ ಕೂಡ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ತಮಿಳುನಾಡು ಏನು ದೂರ ಇಲ್ಲ, ಹಾಗೂ ಕೋಯಲ್ವಿನ್ ಅನ್ನುವಂಥ ಊರನ್ನು ನಾವು ಹುಡುಕಬೇಕಾಗಿಲ್ಲ. ತಂಜಾವೂರಿನಿಂದ ಕೇವಲ 26 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಈ ಊರಿಗೆ ನೀವು ಹೋಗ್ರಿ, ಶಿವನ ಒಂದು ಕೃಪೆಗೆ ಪಾತ್ರರಾಗ್ರಿ. ಆ ಶಿವನ ಒಂದು ಮಹಿಮೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಸಕ್ಕರೆ ರೋಗವನ್ನು ಗುಣಪಡಿಸಿಕೊಳ್ಳ್ರಿ. ಹಾಗೂ ಈ ಒಂದು ವಿಷಯವನ್ನು ನಿಮ್ಮೆಲ್ಲರ ಬಂಧು ಬಳಗಗಳಿಗೂ, ಸಾರ್ವಜನಿಕರಿಗೂ ಹಾಗೂ ಪ್ರತಿ ಮನೆಗೂ ಕೂಡ ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲಿಯೂ ನಾನು ಮಾಡಿಕೊಳ್ತಾ ಇದ್ದೇನೆ. ಹಾಗಿರಬೇಕಾದ್ರೆ ಈ ಒಂದು ದೇವಸ್ಥಾನ, ಆ ದೇವರಿಗೆ ನಾವು ಪ್ರತಿನಿತ್ಯ ನಮಿಷೆಯ ಮುಂದೆ ನಾವು ನಮ್ಮ ಜೀವನವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸೋದು. ಆದರೂ ಕೂಡ ಈ ಸಕ್ಕರೆ ಕಾಯಿಲೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ, ಅವರೆಲ್ಲರ ಬಾಳಿಗೆ ಹೊಸ ಜೀವನ ನಡೆಸುವಂತಾಗಲಿ ಅನ್ನುವಂಥ ಒಂದು ಸದುದ್ದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಿಮ್ಮೆಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ನನಗೆ ಹರ್ಷ ಅನ್ನಿಸ್ತೈತಿ, ಹಾಗೂ ಒಂದು ಥರ ಧನ್ಯತಾ ಭಾವ ಅನ್ನಿಸ್ತೈತಿ. ಹೀಗಿರುವಾಗ ನಿಮ್ಮೆಲ್ಲರ ಒಂದು ಆಶೆಗಳು ಈಡೇರಲಿ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಸಕ್ಕರೆ ಹಾಗೂ ರವೆಯಿಂದ ಮಾಡಿದಂಥ ಪಾಯಸವನ್ನು ಅರ್ಪಿಸ್ರಿ ಭಗವಂತನಿಗೆ, ದೇವರಿಗೆ, ಶಿವನಿಗೆ. ಆ ಶಿವನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆಯೂ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ, ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ತಮಗೆ ಮನವಿ ಮಾಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.